ಹುಬ್ಬಳ್ಳಿಯ ಹೊರವಲಯದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಕುಂದಗೋಳ ಕ್ರಾಸ್ನಲ್ಲಿದ್ದ ಸುಮಾರು 5 ಅಂಗಡಿಗಳು ಸುಟ್ಟು ಕರಕಲಾಗಿದೆ. ಗ್ಯಾರೇಜ್, ಹೋಟೆಲ್ ಸೇರಿದಂತೆ 5 ಅಂಗಡಿಗಳು ಭಸ್ಮವಾಗಿದೆ. ಏಕಾಏಕಿ ಹೊತ್ಕೊಂಡಂತಹ ಬೆಂಕಿಗೆ ದಟ್ಟ ಹೊಗೆ ಆವರಿಸಿಕೊಂಡಿದ್ದು ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದಲ್ಲೇ ನಡೆದಿರೋ ಘಟನೆ ಇದು. ಗ್ಯಾರೇಜ್, ಹೋಟೆಲ್ ಸೇರಿದಂತೆ 5 ಅಂಗಡಿಗಳು ಬೆಂಕಿಗಾಹುತಿಯಾಗಿದೆ. ಏಕಾಏಕಿ ಬೆಂಕಿ ಹತ್ಕೊಳ್ತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಇದು ನ್ಯಾಷನಲ್ ಹೈವೇ 4ರ ಪಕ್ಕದಲ್ಲೇ ನಡೆದಿರುವಂತಹ ಘಟನೆ. ಇದು ಹುಬ್ಬಳ್ಳಿ ಹೊರವಲಯದಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಕುಂದಗೋಳ ಕ್ರಾಸ್ನಲ್ಲಿದ್ದ 5 ಅಂಗಡಿಗಳು ಸುಟ್ಟು ಕರಕಲಾಗಿದೆ. ಕಾರಣ ಏನು? ಸಿಲಿಂಡರ್ ಏನಾದ್ರು ಬ್ಲಾಸ್ಟ್ ಆಯಿತು ಅಂಗಡಿಗಳಲ್ಲಿ ಇದ್ದಿದ್ದು, ಇಂಥವೇನೋ ಆಗಿರುತ್ತೆ. ನೋಡಿ ಅಲ್ಲಿ ಆ ಹೊಗೆ ಗಮನಿಸ್ತಾ ಇದ್ದೀರಿ, ದಟ್ಟ ಹೊಗೆ ಕಿಲೋಮೀಟರ್ ಗಟ್ಟಲೆ ವ್ಯಾಪಿಸಿರೋದನ್ನ ಎಲ್ಲರೂ ಆತಂಕಗೊಂಡಿರ್ತಾರೆ. ಏನಾಯ್ತಪ್ಪ ಅಂತ ನೋಡಿ ಅಲ್ಲಿ ಎಲ್ಲಿ ತನಕ ಕಪ್ಪುಗೆನ ದಟ್ಟ ಹೊಗೆ ಆವರಿಸ್ಕೊಂಡಿದೆ ಅಂತ. ನ್ಯಾಷನಲ್ ಹೈವೇ 4ರ ಪಕ್ಕದಲ್ಲಿ ಇದ್ದಂತಹ ಒಟ್ಟು 5 ಅಂಗಡಿಗಳು ಈ ಬೆಂಕಿಗೆ ಆಹುತಿಯಾಗಿದೆ. ಎಸ್, ಅದೇ ಈಗ ಈ ಸಿಲಿಂಡರ್ ಏನೋ ಬ್ಲಾಸ್ಟ್ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಫೈರ್ ಇಂಜಿನ್ ಅವರು ಬಂದು ಅದನ್ನು ನಂದಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಗಾಡಿ ಮುಂದೆ ತೊಳಕ್ಕೆ ಸರಿ ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಮಲ್ಲಿಕ್ ನೀಡ್ತಾರೆ. ಮಲ್ಲಿಕ, ಈಗ ಕಾರಣ ಏನು ಈ ಬೆಂಕಿ ಹೊತ್ಕೊಳ್ಳಿಕ್ಕೆ? ಅಂಡ್ ಸದ್ಯ ಯಾರು ಇರ್ಲಿಲ್ವಾ? ಎಷ್ಟು ಗಂಟೆಲಾಗಿರೋ ಘಟನೆ ಇದು? ಇದೇನು ಹುಬ್ಬಳ್ಳಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಹುಬ್ಬಳ್ಳಿ ಹೊರವಲಯದಲ್ಲಿ ಒಂದು 3-4 ಅಂಗಡಿಗಳು ಜೊತೆಯಾಗಿತ್ತು. ವಿಶೇಷವಾಗಿ ಶಾಮಿಯಾನದಲ್ಲಿ ಇರ್ತಕ್ಕಂತ ಏನ್ ಮದುವೆ ಮಂಟಪಕ್ಕೆಲ್ಲ ಬಳಸ್ತಾರೆ ಡೆಕೋರೇಷನ್ ಐಟಮ್ಗಳು, ಈ ಪ್ಲಾಸ್ಟಿಕ್ ಆಗಿರ್ಬೋದು, ಮತ್ತೆ ಈ ಆರ್ಟಿಫಿಷಿಯಲ್ ಹೂಗಳಾಗಿರ್ಬೋದು, ಮತ್ತೆ ಶಾಮಿಯಾನ ಬಟ್ಟೆ ಇರುತ್ತೆ ಅಂತ ಗೋಡಾನ್ ಇರ್ತಕ್ಕಂತ ಅಂಗಡಿಯಲ್ಲಿ ಮೊದಲು ಬೆಂಕಿ ಹತ್ಕೊಂಡಿದೆ. ಅಲ್ಲಿಂದ ಬೆಂಕಿ ಪಕ್ಕದ ಅಂಗಡಿಗಳಿಗೂ ಕೂಡ ತಗಲಿದೆ ಮತ್ತು ಹೋಟೆಲ್ಗೂ ಕೂಡ ತಗಲಿದೆ. ಮೇಲ್ನೋಟಕ್ಕೆ ಇದೊಂದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಂತ ಈಗ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಒಂದು ಅಂದಾಜನ್ನ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳ ಇಬ್ಬರು ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ರೀತಿಯಾಗಿ ಪ್ರಾಣ ಹಾನಿ ಆಗಿಲ್ಲ, ಆದ್ರೆ ಸಾಕಷ್ಟು ಆಸ್ತಿ ಹಾನಿ ಆಗಿದೆ. 3 ಜನ ಅಂಗಡಿ ಮಾಲೀಕರಿಗೆ ಸಾಕಷ್ಟು ಹಾನಿ ಆಗಿದೆ. ಇದಕ್ಕೆ ಅವರು ಕೂಡ ಚಿಂತಿತರಾಗಿದ್ದಾರೆ. ಸದ್ಯ ಸ್ಥಳೀಯ ಪೊಲೀಸರು ಸ್ಥಳದಲ್ಲೇ ಇದ್ದಾರೆ ಮತ್ತು ಸಾರ್ವಜನಿಕರು ಕೂಡ ಆತಂಕ ನಿವಾರಣೆ ಆಗಿದೆ. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ಡೀಟೇಲ್ಸ್ಗೆ. ಅದೇ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಶಾಮಿಯಾನ ಆ್ಯಂಡ್ ಪ್ಲಾಸ್ಟಿಕ್ ಹೂವು ಕವರ್ ಎಲ್ಲ ಇರ್ತಲ್ಲ, ಅದು ಬೆಂಕಿಯನ್ನು ಇನ್ನಷ್ಟು ಪ್ರವೋಕ್ ಮಾಡಿದೆ. ಪರಿಣಾಮ ಏಕಾಏಕಿ 5 ಅಂಗಡಿಗಳಿಗೆ ಬೆಂಕಿ ಆವರಿಸ್ಕೊಂಡಿದೆ. ಹೆಚ್ಚಿನ ಹಾನಿಯಾಗಿದೆ ಆಸ್ತಿಗೆ ಸಂಬಂಧಪಟ್ಟಂತೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ ಅಂತ ಹೇಳಿದ್ದಾರೆ.